ದಯವಿಟ್ಟು ಜೊತೆಯಾಗಿ. ನಮಸ್ಕಾರ ಎಲ್ಲ ಪತ್ರಿಕಾ ಸಾರಿಗೂ ನಮಸ್ಕಾರ. ಬೆಳಿಗ್ಗೆ ಹಾಫ್ ಅನ್ ಅವರ್ ಮುಂಚೆ ಗೊತ್ತಾಯ್ತು ನನಗೆ ಥಿಯೇಟರ್ ಟ್ರೈಲರ್ ಲಾಂಚ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಮಿಡಿಯೇಟ್ ಆಗಿ ರೆಡಿಯಾಗಿ ಓಡಿ ಬಂದೆ ನಾನು. ಯಾಕೆಂದರೆ ನಮ್ಮ ಸಂಸ್ಥೆದು ಅಂದಮೇಲೆ ನಾವು ಬರಲೇಬೇಕು, ನಮ್ಮ ಕರ್ತವ್ಯ. MRT ಮ್ಯೂಸಿಕ್ ಇದೆ, ಇವತ್ತು 6 ಹಾಡುಗಳಿದೆ, ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಮಂತ್ ಕುಮಾರ್ ಅವರು. ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾನಲ್ಲಿ. ಈ ಹಾಡಲ್ಲಿ ನೋಡಿದಾಗಲೇ ನನಗೆ ಅನ್ನಿಸ್ತು, ಸಬ್ಜೆಕ್ಟ್ ಗೊತ್ತಿಲ್ಲ, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ತುಂಬ ಕುಡಿದವ್ರಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಮತ್ತೆ ಮರುಜೀವನ ಕೊಡೋದೇ ಅಂತ ಅನ್ಕೋತೀನಿ ಸಬ್ಜೆಕ್ಟ್. ಸೊ ಇದು ಅಲ್ಲಿ ಓದೋರು ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ಅಂದ್ಬಿಟ್ಟು, ತಂದೆ ತಾಯಿದ್ರು ಗೊತ್ತಾಗುತ್ತೆ. ಸೊ ಎನಿವೆ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀರಿ, ಹಾಡುಗಳು ಚೆನ್ನಾಗಿ ಬಂದಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಪ್ಯೂರ್ ಟ್ರೈಲರ್ ಲಾಂಚ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಈ ಪ್ಯೂರ್ ಚಿತ್ರದಲ್ಲಿ ನಾನು ಒಂದು ಸಾಂಗ್ ಆಡಿದ್ದೀನಿ, ಜಾಲಿ ಜಾಲಿ ಸಾಂಗು. ನಾನು ಅವ್ರ ಜೊತೆಲಿ ಆಡಿದ್ದೀನಿ, ಪ್ರತಾಪ್ ಜೊತೆಲಿ. ತುಂಬ ಇಷ್ಟ ಆಯಿತು ಸಾಂಗು. ಇಷ್ಟ ಆಗೋಕ್ಕೆ ಮುಂಚೆ ಈ ಪಿಕ್ಚರು ಸಾರ್ ಹೇಳ್ದಂಗೆ ಕಂಟೆಂಟು ಚೆನ್ನಾಗಿದೆ. ಸುಮಾರು ಜನಗಳು ಕುಡಿದು ಅವ್ರು ಹಾಳಾಗೋದ್ರಿಂದ ಮನೇನೂ ಹಾಳು ಮಾಡಿಬಿಡ್ತಾರೆ. ಅಂಥವ್ರಿಗೆ ಇದೊಂದು ಒಳ್ಳೆ ಸಬ್ಜೆಕ್ಟ್ ಪಿಕ್ಚರು. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ರಿಯಾಬ್ ಸೆಂಟರ್ ಅಲ್ಲಿ ಅಂತ ತೋರಿಸಿದ್ದಾರೆ. ಪಿಕ್ಚರ್ ನೋಡಿದ್ರೆ ಇನ್ನೂ ಪೂರ್ತಿ ಚೆನ್ನಾಗಿ ಕಾಣುತ್ತೆ. ಬಟ್ ಅದರಿಂದ ನನ್ನ ಕರೆದಿದ್ದು ಇದಕ್ಕೆ ತುಂಬ ಸಂತೋಷ ಆಯಿತು. ಇಡೀ ಪ್ಯೂರ್ ತಂಡಕ್ಕೆ ನನ್ನ ಕಡೆಯಿಂದ ಒಂದು ಶುಭ ಹಾರೈಸ್ತೀನಿ. ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು. ರಿಯಾಬ್ ಅನ್ನೋದು ಏನು ಗೊತ್ತೇ ಇಲ್ಲ ಆಕ್ಚುಲಿ. ನಾನು ಕೇಳಿದ್ದೀನಿ, ಭಾಳ ಜನ ಹೇಳಿದ್ದಾರೆ ರಿಯಾಬ್ ಅಂತಿದೆ, ಈ ಥರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಸಾಕಷ್ಟು ಕುಟುಂಬಗಳು ಹಾಳಾಗಿದೆ ಇದರಿಂದ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಮನೆ ಪರಿವರ್ತನೆ ಹೆಂಗಾಗುತ್ತೆ ಅಂತ ಈ ಸಿನಿಮಾ ತೋರಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಪಿಕ್ಚರು ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ. ಆ ದಿನ 2-3 ವಿಶೇಷಗಳಿದೆ. ಒಂದು, ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ, ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರ್ ಜೊತೆಲಿ ಈ ಪ್ಯೂರ್ ಚಿತ್ರ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು. ಯಾಕಂದರೆ ಅವ್ರ ಜೊತೆಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ, 1 ವಾರ 2 ವಾರ ತಲ್ಲಿ ಬಿಡ್ತಾರೆ. ಹಂಗಿರೋಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಇವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಈ ಪಿಕ್ಚರ್ ಕೂಡ ಅದೇ ಥರ ಅವರ ಅಲ್ಲೊಂದು ದೊಡ್ಡ ಮಟ್ಟ, ಇಲ್ಲೊಂದು ದೊಡ್ಡ ಮಟ್ಟ, ಇದು 3ನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ, ದೇವ್ರಲ್ಲಿ ಬೇಡ್ಕೊತೀನಿ. ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬು ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ರಿಯಾಬ್ ಅವ್ರ ಸೆಂಟರ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ, ಈ ಥರ ಹಂಗಿರ್ಬೇಕಂತ. ಅವ್ರು ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡಾಗ ಗೆಲ್ಲಿರೋರು ರಿಯಾಬಲ್ ಬಿಟ್ಟು ತಿಂಗಳಿಗೆ 15,000 20,000 ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೋಡ್ರಿ ಥರ ಒಂದು ರೂಮ್ ಇದೆ, ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ದಿವಸ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ. ಆ ಥರ ಒಂದು ವಿಷಯನ ಇವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ. ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಇದೆಲ್ಲೇ ಕಂಟೆಂಟಲ್ಲೇ ಹೋಗ್ತಾರೆ. ಈ ಥರ ಜನರಿಗೆ ಹೋಗಿ ಸೇರೋವಂಥ ವಿಷಯಗಳು ಕಡಿಮೆನೆ. ನೋಡಿ, ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು, ಗಾಂಜಾ ಅದಿದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಥರ ಒಂದು ಗಟ್ಸ್ ಬೇಕು, ಜನರಿಗೆ ಎತ್ತು ತೋರಿಸೋಂಥ ಒಂದು ಗಟ್ಸ್ ಬೇಕು. ಆ ಗಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು. ಸೇಮ್ ಇದೇ ಥರ ಗಾಂಜಾ ಹೊಡ್ಕೊಂಡ್ರಿ ಅದಿದಂತ ಅದರಲ್ಲೂ ತೋರಿಸಿದ್ದಾರೆ. ಆ ಥರ ಒಂದು ಗಟ್ಸ್ ಇದ್ರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು. ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡೆಪ್ಪ. ಸೂಪರ್.
ಅದರಿಂದ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪಿಕ್ಚರ್ ಕೂಡ ಬ್ಲಾಕ್ ಬಸ್ಟರ್ ಓಡಿಲಿ. ಥ್ಯಾಂಕ್ ಯು. ಈಗ POD ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಕಾಂಟೆಂಟ್ ಬಗ್ಗೆ ಮಾತ್ರ ಮಾತಾಡಬೇಕು ಅನ್ನೋದು ನನ್ನ ಕಮಿಟ್ಮೆಂಟ್, ಯಾವುದೇ ವೇದಿಕೆ ಆದ್ರೂ ಕೂಡ. ಸೊ ಯಾಕಂದ್ರೆ ಸಿನಿಮಾ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ತತ್ವದ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದು ನಾವು. ಸೊ ಕಾರ್ತಿಕ್ ಅವರು ನನಗೆ ಬಂದು ಮೀಟ್ ಆದ್ರು. ಸೊ ಮೀಟ್ ಆಗಿ ಫಸ್ಟ್ ಹೇಳಿದ್ದೆ ಅವರು, ನಾವು ರಿಲೀಸ್ ಮಾಡ್ತಾ ಇರೋದು ದರ್ಶನ್ ಅವ್ರ ಆಪೋಸಿಷನ್ ಆ ಡೇಟ್ಗೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಆಶ್ಚರ್ಯ ಆಗೇ ಆಗುತ್ತೆ, ಏನು ಇವ್ರ ಡೇರ್ನೆಸ್ ಏನು ಹೆಂಗೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದೆ. ಸೊ ಅಷ್ಟೇ ಡೇರಿಂಗ್ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಈ ಕುಡ್ತಾ ಅಂತ ತಗೊಂಡ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಇದೆ. ಸೊ ಅದನ್ನ ಎಲ್ಲಿ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಅದು ಕನೆಕ್ಟ್ ಆಗುತ್ತೆ, ಆ ಥರದ್ದೊಂದು ಸಬ್ಜೆಕ್ಟ್ ಇದು. ಮತ್ತೆ ಅವ್ರ ವಿಷನ್ ಕೂಡ ಹಂಗೆ ಇದೆ. ಸೊ ಒಂದು ಗ್ಲೋಬಲ್ ಆಸ್ಪೆಕ್ಟ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಈ ಕಡೆ ಪ್ರಯೋಗಾತ್ಮಕ ಚಿತ್ರ ಅಂತಾನು ಹೇಳ್ಬೋದು, ಈ ಕಡೆ ಕಮರ್ಷಿಯಲ್ ಏನಿದೆ ಇದನ್ನು ಟಚ್ ಮಾಡಿದ್ದಾರೆ ಜಾನರ್ನ. ಸೊ ಎನಿವೇಸ್ ಒಳ್ಳೇದಾಗ್ಲಿ ನಿಮ್ಗೆ. ಸೊ ಮತ್ತೆ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಇದು ಡೆವಿಲ್ ವಿರುದ್ಧ ಬರ್ತಿದ್ದಾರೆ ಹೆಂಗೋ ಏನು ಅಂತ ಅಂದ್ಬಿಟ್ಟು. ಸೊ ಈ ಟೀಮ್ಗೆ ತುಂಬಾ ಕ್ಲಾರಿಟಿ ಇದೆ. ಈಗ ನಾವು ಈಗ ದರ್ಶನ್ ಸರ್ ಈಗ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ ನಮ್ಮ ಕಾಂಟೆಂಟ್ ಅಥವಾ ನಮ್ಮ ಸಿನಿಮಾನ. ಆದ್ರೆ ನಮ್ಗೆ ನಮ್ದೇ ಆದಂತ ಒಂದಷ್ಟು ಜನ ಏನು ಸ್ಪೆಕ್ಟೇಟರ್ಸ್ ಅಂತ ಇರ್ತಾರೆ. ಸೊ ಅವ್ರನ್ನ ಹುಟ್ಟಾಕೋಬೇಕು. ಈಗ ಹೊಸಬ್ರು ಸಿನಿಮಾ ಮಾಡಿದಾಗ ಸೊ ಎಲ್ಲರೂ ಫಸ್ಟ್ ಅದನ್ನೇ ಥಿಂಕ್ ಮಾಡಬೇಕು. ಸೊ ನಮ್ಮ ಸ್ಪೆಕ್ಟೇಟರ್ಸ್ನ ನಾವು ಹೆಂಗ್ ಹುಟ್ಟಾಕೋಬೇಕು ಅಂತ, ಯಾಕಂದ್ರೆ ನಮ್ಗೆ ರೆಡಿ ಇರಲ್ಲ ಯಾರು. ಸೊ ಈ ಆ ಥರದೊಂದು ಸಿನಿಮಾನ ನೀವು ಮಾಡಿದ್ದೀರಾ. ಸೊ ಖಂಡಿತ ಡೆವಿಲ್ ಜೊತೆ ನಮ್ಮ ಸಿನಿಮಾನು ಕೂಡ ಒಂದು ಒಳ್ಳೆ ಟಾಕ್ನ ತಗೊಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಪರ್ಮಿಷನ್ ಕೊಟ್ಟರು. ಸೊ ಆ ಸಾಂಗ್ ನಾವು ಯೂಸ್ ಮಾಡಿದ್ದೀವಿ ಸರ್. ನಿಮ್ಮ ಬ್ಲೆಸ್ಸಿಂಗ್ ಮಾತ್ರ ಬೇಕು. ನಮ್ಮ ಹೀರೋ ಹೀರೋಯಿನ್ ಜೊತೆ ಒಂದು ಫೋಟೋ ಬೇಕು ಸರ್. ಅಲ್ಲ, ಯಾವ ಸಾಂಗ್ ಬಳಸ್ಕೊಂಡಿರೋದು? ಕುಡಿ ಬಾಬಾ ಅಂತ ಅಂದ್ರೆ ಟೀಸರ್ ಅಲ್ಲಿ ಪ್ಲೇ ಮಾಡಿದ್ರಿ ಅವಾಗಲೇ. ಅದೊಂದು ಸಾಂಗ್ ಕೇಳಿದ್ರಿ ಸರ್, ಪರ್ಮಿಷನ್ ಕೊಟ್ಟರು ಆಕ್ಚುಲಿ. ಥ್ಯಾಂಕ್ ಯು ಸರ್. ಅದು ಹಿಂದಿ ಸಾಂಗ್ ಅಲ್ವಾ ಅದು? ನೀವು ಕೇಳಿದ ಒಳ್ಳೆ ಕೆಲಸ ಮಾಡಿದ್ರಿ, ಕೇಳಿದೋಗಿದ್ರೆ ಕಷ್ಟ ಆಗಿರೋದು. ಧರ್ಮ ಕರ್ಮನ ಧರ್ಮ ಇಲ್ಲ ಸರ್, ಧರ್ಮ ಕೊಡುವುದು ನಮ್ಮ ಧರ್ಮ. ಕೇಳಿದ್ರೆ ಬಹಳ ಪ್ರೀತಿ ಕೊಡ್ತೀವಿ ಸರ್. ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಮೌಲ್ಯಗಳಿರುತ್ತೆ. ಆ ಮೌಲ್ಯ ಕಾಪಾಡಿದ್ರೆ ಸಾಕು. ಕೇಳಿದವ್ರಿಗೆ ಆಗಿದೆ, ಅದಕ್ಕೋಸ್ಕರ ನೋಡಿ ಬಹಳ ಪ್ರೀತಿನ ಕೇಳಿ ಪ್ರೀತಿನ ಕೊಟ್ಟಿದ್ದೀವಿ ಅಷ್ಟೇ. ಸಿಂಪಲ್ ಸರ್ ಜೀವನದಲ್ಲಿ. ಡೈರೆಕ್ಟರ್ ಇಲ್ಲಿ ನೋಡಿ. ಇದೊಂದು ಬಾಕಿ ಇಲ್ಲೇ ಬಿಟ್ಟಿದ್ದೀರಾ? ಎಲ್ಲಿ ಪ್ರಾಪರ್ಟಿ? ಲೈಕ್ ಒಂದು 6 months ಆಯಿತು. ಅದಾದಮೇಲೆ ಒಂದು ಮಾರ್ಕೆಟ್ ಸ್ಕ್ರೀನಿಂಗ್ ಗೋವಲ್ಲಿ ಪ್ಲೇ ಮಾಡಿದ್ವಿ ಫಿಲ್ಮ್ ಬಜಾರಲ್ಲಿ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಐ ವಾಂಟೆಡ್ ಟು ಕಮ್ ಡಿಸೆಂಬರು. ಅನ್ಎಕ್ಸ್ಪೆಕ್ಟೆಡ್ಲಿ December 12th ಬರೋಣ ಅಂತ ನಾವು ಆಸೆಪಟ್ರಿ. ಸೊ ಇನ್ನೊಂದು ಬಿಗ್ ನೇಮ್ ಬಂತು. ಶುಡ್ ಬಿ ಬ್ಯಾಕಪ್ ಅಂತ ಒಂದು ಥಾಟ್ ಇತ್ತು. ವೈ ಶುಡ್ ಐ ಬ್ಯಾಕಪ್ ಅಂತ, ಯಾಕೆ ಹಿಂದೆ ಹೋಗೋದು, ನನ್ನ ಮೈಂಡಲ್ಲಿ ಅದಿತ್ತು. December 12th ಬರಬೇಕು ಅಂತ. ಬರೋಣ ಪರವಾಗಿಲ್ಲ ಅಂತ ಬರ್ತೇವೆ. ಈ ಟೈಟಲ್ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಏನು ಸರ್? ಟೈಟಲ್ ಪಿಯೋಟ್ ಅನ್ನೋದು ಲೇಬಲ್ ಸರ್. ಒಬ್ಬರನ್ನ ಸ್ಮೋಕರು ಅಂತ ಬೈತೀವಿ, ಇಲ್ಲಾಂದ್ರೆ ಒಬ್ರು ಪ್ರಾಸ್ಟಿಟ್ಯೂಟ್ನ ಏನ್ ಬೈತೀರಿ ಅಂತ ಲಾಸ್ಟಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಒಬ್ರೊಬ್ಬರನ್ನ ಲೇಬಲ್ ಮಾಡ್ತೀವಿ. ಅದೇ ತರ ಕುಡುಕರನ್ನ ಲೇಬಲ್ ಮಾಡ್ತಾರೆ. ಆ ಲೇಬಲ್ ಮಾಡಬಾರ್ದು ಅಂತ ಈ ಫಿಲ್ಮ್ ಮಾಡಿದ್ದೀನಿ ಸರ್. ಪಿಯೋಟ್ ಅನ್ನೋದು ಲೇಬಲ್. ಈ ರಿಹ್ಯಾಬಿಲಿಟೇಷನ್ ವಿಚಾರವಾಗಿ ನೀವೇನಾರ ಗಮನಿಸಿ ಅದ್ರ ಫಾಲೋ ಅಪ್ ಆಗಿದ್ದಾರೆ? ಹೌದು ಸರ್. ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆಲ್ಕೋಹಾಲಿಕ್ ಪೀಪಲ್ನ ತುಂಬಾ ಜನ ನಾನು ನೋಡಿದ್ದೀನಿ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳೋ ಅಂತ ಪ್ರಯತ್ನನೇ ಈ ಫಿಲಿಮ್ ಆಕ್ಚುಲಿ. ರಾದರ್ ದನ್ ನಾವೆಲ್ಲರೂ ಜಡ್ಜ್ ಮಾಡ್ತೀವಿ, ಕುಡ್ಕ ಇವನು ಕುಡ್ದಿ ಸತ್ತೋಗ್ತಾನೆ ಅಂತ. ಬಟ್ ಅವನು ಏನಕ್ಕೆ ಕುಡಿತಾನೆ, ಅವ್ನು ಕುಡಿಯೋದ್ರಿಂದ ಅವ್ನು ಬದುಕ್ತಿದ್ದಾನೆ ಅಂತ ನನಗೆಲ್ಲೋ ಫೀಲಿಂಗ್ ಇತ್ತು. ಯಾಕಂದ್ರೆ ಅವನಲ್ಲಿ ಅಷ್ಟು ಪೇನ್ ಇದೆ. ಸೊ ಅದನ್ನ ಅಡ್ರೆಸ್ ಮಾಡಬೇಕು, ಈ ಟಾಪಿಕ್ನ ನಾವು ಮಾತಾಡೋಣ ಅನಿಸ್ತು ಸರ್. ಅದಕ್ಕೆ ನಾನು ಈ ಸಬ್ಜೆಕ್ಟು ಮಾಡಬೇಕು ಅಂತ ಅನಿಸ್ತು ಸರ್. ಫಸ್ಟ್ ಫಿಲಿಮ್ ಆಗಿ ಇದು ಮಾಡೋಣ ಅಂತ ಅದು ಒಂದು ರೀಸನ್ ಸರ್. ಇದಕ್ಕೆ ಮೇಲೆ ಮ್ಯಾಮ್ ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ ಇಂದಾನೆ ಆಕ್ಚುಲಿ ನಾನು ಕುಡಿಯೋದಿಲ್ಲ, ನಾನು ಕೆಟ್ಟ ಮಾತು ಮಾತಾಡೋದಿಲ್ಲ. ಬಟ್ ಆದರೂ ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇತ್ತು. ಆ ಸಿಚುವೇಶನ್ ಅಲ್ಲಿ ಫಿಲಿಮ್ ನೋಡಿದ್ರೆ ದಟ್ಸ್ ಅನ್ ಇಂಟರ್ವಲ್ ಸೀನ್ ಮ್ಯಾಮ್. ಆ ಇಂಟರ್ವಲ್ ಅಲ್ಲಿ ಅವನ ಲೈಫ್ ಏನೋ ಆಗಿರುತ್ತೆ ಆ ಮೂಮೆಂಟ್ ಅಲ್ಲಿ. ಆ ಒಂದೇ ರೀಸನ್ಗೋಸ್ಕರ ಆ ಪದ ಯೂಸ್ ಮಾಡ್ಬೇಕಾಯ್ತು. ಅದು ಯೋಚನೆ ಮಾಡಿ ಒಳ್ಳೆ ರಿಯಾಲಿಟಿ ಬೇಕಲ್ಲ ಮ್ಯಾಮ್. ನಾವು ಏನಾದ್ರೂ ಬರವಣಿಗೆ ಬರಬೇಕಾದ್ರೆ ಸೂ ಹಾಕ್ಬಿಟ್ಟು ಪ್ಲಸ್ ಏನಾದ್ರೂ ಸ್ಟಾರ್ ಹಾಕ್ತೀವಿ, ಆ ಪದ ಬಳಸಬಾರ್ದು ಅನ್ನೋ ಕಾರಣಕ್ಕೆ. ನೀವು ಇಷ್ಟೊಳ್ಳೆ ಮೆಸೇಜ್ ಇಟ್ಕೊಂಡಿರೋ ಸಿನಿಮಾದಲ್ಲಿ ಆ ಪದ ಬೇಕಿತ್ತ? ಮ್ಯಾಮ್ ಆ ಪಾಯಿಂಟ್ ಅಲ್ಲಿ ಅದು ಎಲ್ಲೋ ಒಂದ್ ಕಡೆ ಬೇಕಾಗಿತ್ತು ಅನಿಸ್ತು, ಅದಕ್ಕೆ ಇಟ್ರಿ. ಎನಿವೇ ನಿನ್ನೆ ಸೆನ್ಸರ್ ಆಯ್ತು ಮ್ಯಾಮ್, ಆ ವರ್ಡ್ನ ರಿಮೂವ್ ಮಾಡಿದ್ವಿ. ಸೆನ್ಸರ್ ತೆಗೆದ್ರಾ? ಸೆನ್ಸರ್ ತೆಗ್ದಾಯ್ತು. U/A ಸಿಕ್ಕಿದೆ. ನಾಳೆ ಅದೇ ಆ ವರ್ಡ್ ಮ್ಯೂಟ್ ಮಾಡ್ತಾ ಇದ್ದೀವಿ.
ಓಕೆ. ನೆಕ್ಸ್ಟ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸೊ being from Maharashtra, but I would take your permission to speak in English. I'll try to speak in Kannada, but please forgive me if I speak anything. I am so happy to work with entire PO2 team, especially Karthik sir and Likhit and all Vikram sir. Everybody has done a lot of efforts in this film. So ನಿಮ್ ಎಲ್ಲರೂ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು. ದಿಸ್ ಸಿನಿಮಾ we are not promoting alcoholism, but is from this story we are giving very good message also. So I feel everybody from, I think, globe can relate with this topic. So ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥಿಯೇಟರ್ಗೆ ಹೋಗಿ ನಿಮ್ಮ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. I would specially thank all of you, and I would want to thank entire Kannada industry, because even though I am from Maharashtra, I work in Marathi industry as well, but my debut film was in Karnataka, and I'm so happy you have given so much love for me, and I'm ನನಗೆ Kannada ಕಲಿತು more films I'll do in Kannada. I'll learn, and next time I'll speak properly in Kannada. Thank you so much. ಒಳ್ಳೆದಾಗಲಿ. ಫಸ್ಟ್ ಸಿನಿಮಾಗೆ ಇಷ್ಟು ಕನ್ನಡ ಕಲಿತು ಮಾತಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಇನ್ನೂ ತುಂಬಾ ಅವಕಾಶಗಳು ಸಿಗುತ್ತೆ ಕನ್ನಡ ಇಂಡಸ್ಟ್ರಿಲಿ. ಒಳ್ಳೆದಾಗಲಿ. ಕ್ಯಾರೆಕ್ಟರ್ ಏನಾಗಿರುತ್ತೆ, ಏನು ರೋಲ್ ಇರುತ್ತೆ ಈ ಸಿನಿಮಾದಲ್ಲಿ? ರೀಟಾ ಸರ್. So ರೀಟಾ ಅಂತ ಬರ್ತಿತ್ತು. ಅದು ಬರುತ್ತೆ ಪಾಪ, ಹೇಳಕ್ ನೀವು ಟೆನ್ಷನ್. yes, I'm playing Rita's character. I mean, like, please, after watching film, don't hate me. ಅದು ಭಾಳ Yes. So yeah, I mean, like, I would like you to go and watch in theater, so I'll not speak much about my character, and that's the reason I believe Karthik sir wanted to keep heroine little away from the things. Yes. ಇದು ಫಸ್ಟ್ ಫಿಲಮ್ ನಿಮ್ಮದು? No, this is my third Kannada film, and almost I've done 9 films all over pan-India films. Yes. Which were the previous films? Kannada I just got released, Operation London Cafe. So yeah, that was my first debut film in Kannada industry. Yeah. And I have done other films in Marathi, Malayalam industry, and Hindi industry. Yeah. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ. ನಾನು ಈ ಥರ ಒಂದು ಪದ ಯೂಸ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕನ್ಸ್ಕೊಂಡಿದ್ದೆ ಅಷ್ಟೇ. ಸೊ ಈ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ, ನಮ್ಮ ಡೈರೆಕ್ಟರ್ನಾಗಲಿ ನಮ್ಮ ಪ್ರೊಡಕ್ಷನ್ ಟೀಮ್ನಾಗಲಿ. ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಫೇಮಸ್ ಆರ್ಟಿಸ್ಟ್ ಆಗಲಿ, ಆಲ್ರೆಡಿ ನೋನ್ ಫೇಸ್ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾಗಿರೋ ಹೈಪೇ ಬೇರೆ ಇರ್ತಾ ಇತ್ತು. ಸೊ ಈ ಸಿನಿಮಾಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬೋದು ಅಷ್ಟು ಎಫರ್ಟ್ ಹಾಕಿದ್ದೀನಿ. ಸೊ ಈ ಸಿನಿಮಾ ಏನಾದರೂ ಗೆದ್ರೆ ನಮ್ಮ ಟೀಮ್, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲವೂ ಕೆಲಸ ಮಾಡಿರೋರು, ಅವ್ರ ಕ್ರೆಡಿಟ್ಸ್ ಇರುತ್ತೆ. ಈ ಸಿನಿಮಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲೆ ಇರುತ್ತೆ. ಬಿಕಾಸ್ ಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂತೀನಿ. ರಿಯಾಬಲ್ ಶೂಟ್ ಮಾಡಿದ ಹೆಂಗೆ ಹೆವಿ ಸೈಕ್ ಆಗ್ಬಿಟ್ಟಿದೆ ನನಗೆ. ಸೊ ರಿಯಾಬಲ್ ಶೂಟ್ ಮಾಡಿದ ಹೆಂಗಿತ್ತು ಅಂದರೆ, ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾವು ಎಲ್ಲ. ಬಿಕಾಸ್ ಅವ್ರು ಯಾವ ರೀತಿ ಬದುಕ್ತಾ ಇದ್ರು ಆ ಥರ ನಾನು ಒಬ್ಬನಾಗಿ ಬದುಕಿದ್ದೀನಿ. ಸೊ ಅದನ್ನು ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಾದ ದಿನದಿಂದ ಇವತ್ತವರೆಗೂ ನನ್ಗೆ ಕುಡಿಯೋಕ್ಕೆ ಮನಸ್ಸೇ ಬಂದಿಲ್ಲ. ನಾನು ಆಲ್ಕೋಹಾಲ್ ಕ್ವಿಟ್ ಮಾಡಿದ್ದೀನಿ ಅವತ್ತಿಂದ. ಬಿಕಾಸ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೆ. ಸೊ ನನ್ನ ಮನ್ಸಕ್ಕೆ ಬಂದಿದ್ದು ಹೇಳ್ತಾ ಇದ್ದೀನಿ, ಏನೋ ತಪ್ಪಾದರೆ ಕ್ಷಮಿಸಿ. ಸೊ ಇನ್ನೇ ಕೇಳ್ಬೋದು. ಇದಕ್ಕೆ ಮುಂಚೆ ಯಾವ್ದಾರ ಮಾಡಿದ್ರೆ? ಇದಕ್ಕೆ ಮುಂಚೆ ನಾನೊಬ್ಬ
ಫೈಟರ್ ಕೆಲಸ ಮಾಡ್ತಾ ಇದ್ದೆ ಸರ್. ಒಂದು 20 ಸಿನಿಮಾದಲ್ಲಿ ಫೈಟರ್ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ. ಸಿನಿಮಾ ಲೀಡ್ ಆಗಿ ಇದೆ ಫಸ್ಟ್ ಸಿನಿಮಾ. ಅದು ಕಾರ್ತಿಕ್ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಸಬ್ಜೆಕ್ಟ್ ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಸರ್, ಇದು ಆಕ್ಚುಲಿ ನಾನು ತುಂಬಾ ಕಮರ್ಷಿಯಲ್ ಮಾಸ್ ಸಿನಿಮಾನೇ ಮಾಡಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋನು. ಬಟ್ ಯಾವಾಗ ಈ ಸಬ್ಜೆಕ್ಟ್ ಕೇಳಿದೆ, ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಸಬ್ಜೆಕ್ಟ್ ನಂಗೆ ಸಿಗಲ್ಲ ಅನಿಸ್ತು. ಸೊ ಅದಕ್ಕೆ ಈ ಸಿನಿಮಾ ಮಾಡಿದ್ದು. ಥ್ಯಾಂಕ್ಸ್. December 12th ಬಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. 2 ಥಿಯೇಟ್ರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಡೆವಿಲ್ ನೋಡಾದ್ಮೇಲೆ ಸೆಕೆಂಡ್ ಶೋ ನಮ್ಮ ಸಿನಿಮಾನು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಥ್ಯಾಂಕ್ ಯು. ಎಷ್ಟು ಹಾಡಿದೆ, ಎಷ್ಟು ಕೊರಿಯೋಗ್ರಾಫ್ ಮಾಡಿದ್ದಾರೆ? ಸರ್, ಇದರಲ್ಲಿ 6 ಸಾಂಗ್ ಇದೆ, ಬಟ್ ಮೋಸ್ಟ್ಲಿ ಎಲ್ಲ ಮಾಂಟೇಜಸ್ ಸಾಂಗ್ಸ್ ಇದೆ. ಒಂದು ಸಾಂಗು ಪಿಯೋಟ್ ಆ್ಯಂಥಮ್ ಅಂತ ನಾನು ಕೊರಿಯೋ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನೊಂದು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಸೊ ನಂದು ಕಾರ್ತಿಕ್ ಇದು ನಮ್ಮಿಬ್ರು ಕಾಮಿಡಿ ಇದು ಸೆಕೆಂಡ್ ಸ್ಟೇಜ್. ಸೊ ಲಾಸ್ಟ್ ಸ್ಟೇಜ್ ಬಂದು IAFF ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇತ್ತು. ವೈರಲ್ ಆಗಿದೆ. ಅದನ್ನ ನೀವು ಮತ್ತೆ ಜಾಕ್ ಸರ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಇನ್ನೊಂದಿಬ್ರು ಮಾತಾಡೋರಿದ್ದಾರೆ, ಅಧ್ಯಕ್ಷ. ಥ್ಯಾಂಕ್ ಯು ಎಲ್ರಿಗೂ. ಒಳ್ಳೇದಾಗ್ಲಿ. ವೇದಿಕೆ ಬಂದ್ಬೇಕು. ವಾಟ್ ಚೋಟು ಕ್ಯಾರೆಕ್ಟರ್ ಬಗ್ಗೆ ವೇರಿಯೇಷನ್ಸ್ ಏನೇನಿದೆ ಅಂತ ಹೇಳಿದ್ರು. ಸ್ವಲ್ಪ ರಿಲೇಟ್ ಆಯಿತು. ಸೊ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸು, ಸೊ ನನ್ನ ಕ್ಯಾರೆಕ್ಟರ್ನ ರಿಲೇಟ್ ಮಾಡಿತು. ಸೊ ಕೇಳಿದೆ, ಎಲ್ಲ ಸ್ಟೋರಿ ಎಲ್ಲ ಕಾನ್ಸೆಪ್ಟ್ ಎಲ್ಲ ಕೇಳಿದೆ. ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಪಿಯೋಟ್ ಅಂತ ಹೇಳಿದ್ರೆ, ಸೊಸೈಟಿಗೆ ಪಿಯೋಟ್ ಅಂದರೆ ಒಂದು ಪರ್ಸ್ಪೆಕ್ಟಿವ್ ಇದೆ. ಬಟ್ ಪಿಯೋಟ್ಗೆ ಸೊಸೈಟಿ ಮೇಲೆ ಏನು ಪರ್ಸ್ಪೆಕ್ಟಿವ್ ಇದೆ ಅನ್ನೋದು ಈ ಮೂವಿ. ಸೊ ಒಂಥರ ಪಿಯೋಟ್ ಪರ್ಸ್ಪೆಕ್ಟಿವಿಂದ ಸೊಸೈಟಿಯನ್ನು ನೋಡೋದು, ಅವ್ನ ಲೈಫಲ್ಲಿ ಏನೇನು ಚಾಲೆಂಜಸ್ ಆಗುತ್ತೆ, ಹೆಂಗೆ ಫೇಸ್ ಮಾಡಿದ್ದಾನೆ, ಅದು ಹೆಂಗೆ ಓವರ್ಕಮ್ ಮಾಡ್ತಾನೆ ಅನ್ನೋದು ಮೂವಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋದು ನಾನು. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಎಲ್ಲ ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ನಾನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ತುಂಬ ಹಂಬಲ್ ಪರ್ಸನ್, ತುಂಬ ಪೇಷನ್ಸ್ ನೋಡಿದ್ದೀನಿ. ಬೇರೆಯವರಾಗಿರೋ ಕಿರ್ಚಾಡ್ಬಿಡ್ತಾ ಇದ್ರು. ಸೊ ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋದು, ಸೊ ಅವರು ಕಾಮಾಗೆ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸಲ್ಲಿ ಟೆಕ್ನಿಕಾಲಿಟೀಸ್ ಅಂತ ಹೇಳಿದ್ರೆ ಆನಮಾರ್ಫಿಕ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ಸೊ ಒಂದು ಆಡಿಯನ್ಸ್ಗೆ ಒಂದು ವೈಡರ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಚೆನ್ನಾಗಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ಆ್ಯಂಡ್ ಎಡಿಟರ್ ಆಗ್ಬೋದು, ನಮ್ಮ DI ಜೇಕೋಬ್ ಮ್ಯಾಥ್ಯೂ ಆಗ್ಬೋದು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಂದು ಹೇಮಂತ್ ಅವರು. ಸೊ ಅವ್ರು ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಕಂಪ್ಲೀಟ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಥರ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಮೂವಿನ ಎಂಜಾಯ್ ಮಾಡ್ತೀರಾ. ಥಿಯೇಟರ್ಸ್ ಬಂದು ವಾಚ್ ಮಾಡಿ. ಸೊ ಆಡಿಯನ್ಸೇ ನಮ್ಮ ಪಬ್ಲಿಸಿಟಿ. ಸೊ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಜನನೇ ಮೌತ್ ಪಬ್ಲಿಸಿಟಿಯಿಂದನೇ ಸೊ ಫಿಲಮ್ ಗೆಲ್ಲುತ್ತೆ. ಸೊ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಯಾವ ಫಿಲಮ್ ಅಂತ ನಾವು ನೋಡದೆ ರಿಲೀಸ್ ಮಾಡ್ತಾ ಇದ್ವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಈ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. 12ನೇ ತಾರೀಕು ಡಿಸೆಂಬರು. ಮತ್ತು ಇದೊಂದು ನಮ್ಮ ಪ್ರಾಮಾಣಿಕ ಪ್ರಯತ್ನ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಬೇಕು. ಥ್ಯಾಂಕ್ ಯು.